ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶತ್ರು ನಾಶಕ್ಕಾಗಿ ಮಾಡ್ತಕ್ಕಂತಹ ಒಂದಷ್ಟು ಮನೆಯಲ್ಲೇ ಮಾಡಬಹುದಾದಂತಹ ಒಂದಷ್ಟು ಮಾದರಿಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ, ನಿಮಗೆ ಇಷ್ಟವಾಗದೇ ಇರುವಂತಹ ವ್ಯಕ್ತಿ ಇರ್ಬೋದು, ಅಥವಾ ನಿಮಗೆ ಅವ್ರು ತುಂಬಾ ಕಾಟ ಕೊಡ್ತಾ ಇದ್ದಾರೆ, ನಿಮ್ಮ ದೊಡ್ಡ ಶತ್ರು ಅಂದರೆ ಅವರೇನೆ. ಸೊ ಅವರನ್ನು ನಿಮ್ಮಿಂದ ದೂರ ಆಗೋದು ಅಥವಾ ಅವರು ನಾಶ ಆಗೋ ರೀತಿ ಮಾಡೋದು ಹೇಗೆ, ಅದು ನಿಮ್ಮ ಮನೆಯಲ್ಲೇ ನೀವೇನೇ ಮಾಡಬಹುದು ಹೇಗೆ ಅನ್ನೋದನ್ನು ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಚಪಾತಿಯ ಮೇಲೆ ಭಾನುವಾರದಂದು ಸ್ಮಶಾನದಿಂದ ತಂದ ಎದ್ದಿಲಿನ ತುಂಡಿನಿಂದ ಹರಾತಾಳವನ್ನ ತೆಗೆದು ಅದರ ಮೇಲೆ ಈ ಯಂತ್ರವನ್ನ, ಅಂದರೆ ನಾವು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವಂತಹ ಚಿತ್ರವನ್ನ ಬಿಡಿಸಿ ಧೂಪ ಹಾಕಿ ಪೂಜಿಸಿ ಸಾಧ್ಯ ವ್ಯಕ್ತಿಯ ಹೆಸರನ್ನ ಯಂತ್ರದ ಮಧ್ಯದ ಜಾತೋಕ್ಷಣದಲ್ಲಿ ಬರೆದು ಧೂಪಕ್ಕೆ ಪಾತ್ರೆಯಿಂದ ತಂದ ಒತ್ತಾಸು ಸೇರಿಸಿ ಧೂಪ ಹಾಕಿ 108 ಬಾರಿ ಈ ಒಂದು ಮಂತ್ರವನ್ನ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸಬೇಕು. ಈ ಒಂದು ಮಂತ್ರವನ್ನ ನೀವು ಜಪಿಸಿದ್ದಲ್ಲಿ ಅಥವಾ ಪೂಜಿಸಿದ ವೇಳೆಯಲ್ಲಿ ನಿಮ್ಮ ಶತ್ರುಗಳು ಬಹುಬೇಗನೆ ನಾಶವಾಗುತ್ತಾರೆ. ಹಾಗೇನೆ ಈ ಒಂದು ಮಂತ್ರವನ್ನ ಪೂಜಿಸಿ ಜೀವ ಕಳೆ ಕೊಟ್ಟು ಕೈಯಲ್ಲಿ ಹಿಡಿದು ಜಪಿಸಬೇಕು. ಅದಾದ ನಂತರ ಸ್ಮಶಾನ ಇಲ್ಲವೇ ಸಾಧ್ಯ ವ್ಯಕ್ತಿಯ ಮನೆಯ ಮುಂದೆ ನೆಲದಲ್ಲಿ ಹೂಣಬೇಕು. ಇದರಿಂದ ವ್ಯಕ್ತಿಯು ಕಾಣೆಯಾಗುತ್ತಾನೆ, ಅದರೊಟ್ಟಿಗೆ ನಿಮ್ಮಿಂದ ದೂರವಾಗುತ್ತಾನೆ ಅಥವಾ ನಿಮ್ಮಿಂದ ತುಂಬಾನೇ ನಾಶವಾಗುತ್ತಾನೆ. ಅವರ ಮನೆ ನಾಶವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಇಂತಹ ವಿಚಾರಗಳನ್ನು ಯಾರೂ ಕೂಡ ಅನಾವಶ್ಯಕವಾಗಿ ಬಳಸಬೇಡಿ. ನಿಮಗೆ ಯಾರಾದರೂ ದ್ರೋಹ ಮಾಡಿದ್ದಲ್ಲಿ ದೇವರು ನಿಮ್ಮ ಜೊತೆಗೆ ಇರುತ್ತಾನೆ ಎಂಬುದನ್ನು ನಂಬಿಕೊಳ್ಳಿ. ನಾನು ಹೇಳಿರುವ ಮಾದರಿಯಂತೆ ನೀವು ಮಾಡಿದ್ದಲ್ಲಿ ನಿಜಕ್ಕೂ ನಿಮ್ಮ ಶತ್ರುಗಳು ಬಹುಬೇಗನೆ ನಾಶವಾಗುವುದಂತೂ ಗ್ಯಾರಂಟಿ. ಇದೇ ರೀತಿಯ ಯಂತ್ರ, ತಂತ್ರ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಲು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಇನ್ನಿತರೆ ತಂತ್ರ, ಯಂತ್ರ, ವಶೀಕರಣ ಅಥವಾ ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಜಗಳ, ದಾಂಪತ್ಯ ಜೀವನ ಕಲಹ, ಯಾವುದೇ ರೀತಿಯ ಕಲಹಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಹಿಂದೆ ವಾಟ್ಸಪ್ ಮಾಡಿ. ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕ ಪರಿಹಾರವನ್ನು ಕೊಡುತ್ತಾರೆ. ಇದುವರೆಗೂ ನಮ್ಮ ವಿಡಿಯೋವನ್ನು ಕೊನೆವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.